ಬಿಜೆಪಿಯವರು ಆರ್ಎಸ್ಎಸ್ ಗುಲಾಮರು ಮತ್ತೆ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಒಂದು ತಿಂಗಳಿನಿಂದ ಪಥಸಂಚಲನ ಜುಟಾಪಟಿ ಜೋರಾಗಿ ನಡೀತಿದೆ. ಒಂದು ತಿಂಗಳ ನಂತರ ನಿನ್ನೆ ಅದರ ಮುಖ್ಯಸ್ಥರು ಮಾತನಾಡಿದ್ದಾರೆ. ಬಿಜೆಪಿಯವರು ಆರ್ಎಸ್ಎಸ್ ಗುಲಾಮರು ಮತ್ತೆ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಒಂದು ತಿಂಗಳಿನಿಂದ ಪಥಸಂಚಲನ ಜುಟಾಪಟಿ ನಡೀತಾ ಇದೆ. ಒಂದು ತಿಂಗಳ ನಂತರ ನಿನ್ನೆ ಅದರ ಮುಖ್ಯಸ್ಥರು ಮಾತನಾಡಿದ್ರು. ಆದರೆ ಬಿಜೆಪಿಯವರು ಒಂದು ತಿಂಗಳಿನಿಂದ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಪರ ಮಾತನಾಡದಿದ್ರೆ ಬಿಜೆಪಿ ನಾಯಕರಿಗೆ ಟಿಕೆಟ್ ಸಿಗೋದಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಇನ್ನೂ ಆಗಿಲ್ಲ, ಯಾಕೆ ಆರ್ಎಸ್ಎಸ್ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಖರ್ಗೆ. ಆರ್ಎಸ್ಎಸ್ ಇನ್ನೂ ಇಡೀ ಸಮಾಜವನ್ನು ಒಪ್ಪಿಲ್ಲ, ಇಡೀ ದೇಶ ಒಪ್ಪಿಲ್ಲ, ಎಲ್ಲರೂ ಕೂಡ ಒಪ್ಪಿದ್ದಾರೆ ಎನ್ನುವ ಭಾವನೆ ಸರಿಯಲ್ಲ. ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ಮಾಡುವ ಹಾಗೆ ಇಲ್ಲ, ಅನುಮತಿಯನ್ನ ತೆಗೆದುಕೊಳ್ಬೇಕು. ದೊಡ್ಡ ಸಂಘಟನೆ ಅಂತಾರೆ, ಇನ್ನೂ ಯಾಕೆ ಆರ್ಎಸ್ಎಸ್ ನೋಂದಣಿ ಆಗಿಲ್ಲ? ಇವರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯನಾ? ಪಥಸಂಚಲನ ಏನಕ್ಕೆ ಮಾಡಬೇಕು? ಅದರ ಅಗತ್ಯ ಏನಿದೆ? ಪಥಸಂಚಲನ ಮಾಡಬೇಕಾದರೆ ಅನುಮತಿ ತೆಗೆದುಕೊಳ್ಳಬೇಕಲ್ಲ. ನೋಂದಣಿ ಆಗದೆ ಹಾಗೆ ಹೇಗೆ ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಎಸ್ ವೀಕ್ಷಕರೇ, ಆರ್ಎಸ್ಎಸ್ ವಿರುದ್ಧ ಮತ್ತೊಮ್ಮೆ ಗರಂ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಪರೇಡ್ ಏಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಗುಡುಗಿದ್ದಾರೆ. ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮ ಪ್ರಶ್ನೆಗೆ ಉತ್ತರ ನೀಡಿದಂತಹ ಅವರು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡುವ ವಿಚಾರ ರಾಜ್ಯ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವಿನ ಸಂಬಂಧದ ಕುರಿತು ಪ್ರಶ್ನೆಯನ್ನ ಎತ್ತಿದ್ದಾರೆ. ಯಾರು ಕಾನೂನಿಗೆ ಅಥವಾ ಸಂವಿಧಾನಕ್ಕೆ ಅತೀತರವಾಗಿರುವುದಿಲ್ಲ. ಆರ್ಎಸ್ಎಸ್ ಮಾತ್ರ ಇದಕ್ಕೆ ಹೊರತೇನೂ ಇಲ್ಲ ಬಿಡಿ. ಬಿಜೆಪಿಯವರನ್ನ ಆರ್ಎಸ್ಎಸ್ನ ಗುಲಾಮರು ಅಂತ ಹೇಳಿ ಬಣ್ಣಿಸಿದಂತಹ ಖರ್ಗೆ 100 ವರ್ಷಗಳ ಆರ್ಎಸ್ಎಸ್ ಕುರಿತು ಬಿಜೆಪಿ ಬಿಡುಗಡೆ ಮಾಡಿದಂತಹ ಇನ್ಸ್ಟೋಗ್ರಫಿಯಲ್ಲಿ ರಾಜಕೀಯ ವಿಭಾಗೀಯ ಹೆಸರಿನ ಬಿಜೆಪಿ ಹೆಸರಿಸಲ್ಪಟ್ಟಿದ್ದನ್ನ ಅವರು ಉಲ್ಲೇಖ ಮಾಡಿದ್ರು. ಕಾನೂನಿನ ಪ್ರಕಾರವೇ ಎಲ್ಲರೂ ಕೂಡ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒತ್ತಾಯವನ್ನ ಮಾಡಿದ್ರು. ಇಲ್ಲಿ ನಾನು ಹೇಳೋದೇನು ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಬಿಜೆಪಿಯವರು ಆರ್ಎಸ್ಎಸ್ ಗುಲಾಮರು ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಇವತ್ತಿಗೂ ಕೂಡ ಮಾತನಾಡ್ತಾ ಇದ್ದಾರೆ. ಅಂತಂದ್ರೆ ಇನ್ನೂ ಕೂಡ ಆರ್ಎಸ್ಎಸ್ ಗಲಾಟೆ ಮುಗಿದಂತೆ ಕಾಣಿಸ್ತಾ ಇಲ್ಲ. ಆರ್ಎಸ್ಎಸ್ ಪರವಾಗಿ ಮಾತನಾಡದಿದ್ರೆ ಬಿಜೆಪಿ ಅವರಿಗೆ ನಾಯಕರಿಗೆ ಟಿಕೆಟ್ ಸಿಗೋದಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಇನ್ನೂ ಕೂಡ ಆಗಿಲ್ಲ, ಯಾಕೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಯನ್ನ ಅವ್ರು ಕೇಳಿದ್ದಾರೆ. ಆರ್ಎಸ್ಎಸ್ ಅನುಮತಿ ಕೊಟ್ಟಿಲ್ಲ ಅಂತಂದ್ರೆ ಲೇವಡಿ ಮಾಡಿದಂತಹ ಖರ್ಗೆ ಆರ್ಎಸ್ಎಸ್ ಅನ್ನ ಇಡೀ ಸಮಾಜ ಒಪ್ತಾ ಇಲ್ಲ, ಇಡೀ ದೇಶವು ಒಪ್ಪಿಲ್ಲ, ಎಲ್ಲೋ ಒಂದಿಷ್ಟನ್ನ ಒಪ್ಪಿದ್ದಾರೆ, ಎಲ್ಲರೂ ಒಪ್ಪಿದ್ದಾರೆ ಅನ್ನುವಂತಹ ಭಾವನೆ ಆರ್ಎಸ್ಎಸ್ಗೆ ಇದೆ. ಅದು ಸರಿಯಲ್ಲ. ನೀವು ಖಾಸಗಿ ಜಾಗದಲ್ಲಿ ಮಾಡ್ಕೊಳ್ಳಿ, ಆದರೆ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆಗಳನ್ನು ಮಾಡಬೇಕು ಅಂತಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಹಾಗಾಗಿ ಮಾಡೋಕ್ಕಾಗುವುದಿಲ್ಲ. ನೀವು ಆರ್ಎಸ್ಎಸ್ನ ಆಳೋ ಮಕ್ಕಳು ಅಲ್ವೇ ಅಲ್ಲ, ದೊಡ್ಡ ಸಂಘಟನೆ ಅಂತಾರೆ. ಆದರೆ ಯಾಕೆ ಇದನ್ನ ನೋಂದಣಿ ಮಾಡಿಕೊಂಡಿಲ್ಲ ಅಂತ ಹೇಳಿ ಸಾಕಷ್ಟು ವಿಚಾರವನ್ನ ಮಾತನಾಡಿದ್ದಾರೆ. ಪ್ರಶ್ನೆಯನ್ನ ಕೇಳಿದ್ದಾರೆ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.